ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಕಾದು ಕುಳಿತಿರುವಾಗ ತಂದೆ ಆ ದೇವರೇ, ನಿನ್ನ ಪ್ರಸನ್ನತೆಯ ಮೂಲಕವಾಗಿ ಸ್ವಾಮಿ, ನಿನ್ನ ಆತ್ಮನ ಮೂಲಕವಾಗಿ ಸ್ವಾಮಿ ನಮ್ಮ ಜೊತೆಯಲ್ಲಿ ಮಾತನಾಡು. ನಿನ್ನ ವಾಕ್ಯಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾತನಾಡಲಿ. ನಿಮ್ಮ ದಾಸರ ಜೀವಿತವು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾತನಾಡಲಿ ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವರಾಗಿದ್ದೇವೆ. ಜೀವುಳ ತಂದೆ ದೇವರೇ, ಹಾ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಈ ಒಂದು ಮುಂಚಾನೆ ವೇಳೆ ವಂದಿಸುವವರಾಗಿ ಈ ಒಂದು ದಿವಸದಲ್ಲಿ ಅನೇಕ ರೀತಿಯಾಗಿ ಗುಲಾಮಗಿರಿಯ ವಿರುದ್ಧವಾಗಿ ಓಡಲ್ಪಟ್ಟವರಾಗಿ ಮಾತ್ರವಲ್ಲದೆ ಅನೇಕ ಕಷ್ಟ, ಸಂಕಟ, ಹಿಂಸೆಗಳ ನಡುವೆ ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಸೇವೆಯನ್ನ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತದೋ ಅಷ್ಟರ ಮಟ್ಟಿಗೆ ಲೋಕದ ಅನೇಕ ಭಾಗಗಳಲ್ಲಿ ಸೇವೆಯನ್ನ ಸಲ್ಲಿಸಲ್ಪಟ್ಟಂತ ಅಮಾಂಡಾ ಬೆರ್ರಿ ಸ್ಮಿತ್ ಎಂಬುವಂತ ಇವರ ಜೀವಿತದ ಕುರಿತಾಗಿ ನಾವು ಈ ಒಂದು ದಿವಸದಲ್ಲಿ ನೋಡುವಂತವರಾಗಿದ್ದೇವೆ. ಇವರು 1837ರಲ್ಲಿ ಲಾಂಗ್ ಗ್ರೀನ್ ಮೇರಿಲ್ಯಾಂಡ್ ಎಂಬಂತ ಪ್ರದೇಶದಲ್ಲಿ ಜನನವನ್ನು ಹೊಂದುತ್ತಾರೆ. ಇವರ ತಂದೆ ತಾಯಿಗಳನ್ನ ಗಮನಿಸುವಾಗ ಗುಲಾಮಗಿರಿಯಿಂದಾಗಿ ಆ ಗುಲಾಮಗಿರಿಯ ಕುಟುಂಬವಾಗಿರಲ್ಪಡುವಾಗ ಈ ಒಂದು ಗುಲಾಮಗಿರಿಯ ಕುಟುಂಬದಲ್ಲಿ 13ನೆಯ ಮಗುವಾಗಿ ಇವರು ಜನನವನ್ನು ಹೊಂದಲ್ಪಡ್ತಾರೆ. ಇವರ ತಂದೆ ತಾಯಿಗಳ ಹೆಸರು ಸಾಮ್ಯುಯಲ್ ಬೆರ್ರಿ ಮತ್ತು ಮೆರಿಯಂ ಮ್ಯಾಥ್ಯೂ ಬೆರ್ರಿ ಎಂಬುದಾಗಿ. ಮೊದಲು ಹೇಳಿದಂತ ರೀತಿಯಲ್ಲಿ ಗುಲಾಮರ ಒಂದು ಪೋಷಕರಿಗೆ ಜನಿಸಲ್ಪಟ್ಟಂತ ಈಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವಾಗಲಿ ಅಥವಾ ಓದಲ್ಪಡಬೇಕು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಜೀವನದ ಒಂದು ಸ್ವಾತಂತ್ರ್ಯತೆಯನ್ನ ಕಂಡುಕೊಳ್ಳದೆ ಇರತಕ್ಕಂತ ಒಂದು ಜೀವಿತ ಇವರದಾಗಿತ್ತು ಎಂಬುದಾಗಿ ನಾವು ಇವರ ಜೀವಿತದ ಮೂಲಕವಾಗಿ ನಾವು ಗಮನಿಸುವಂತವರಾಗಿದ್ದೇವೆ. ಈಕೆಯ ತಂದೆಯೇ ಇವರಿಗೆ ಓದುವುದಾಗಿರಬಹುದು ಮತ್ತು ಬರೆಯುವುದನ್ನ ಮನೆಯ ಪಾಠದ ಮೂಲಕವಾಗಿ ಕಲಿಸಿಕೊಟ್ಟರು ಎಂಬುದಾಗಿ ನಾವು ಇವರ ಇತಿಹಾಸದ ಮೂಲಕವಾಗಿ ತಿಳಿದುಕೊಳ್ತೇವೆ. ಮಾತ್ರವಲ್ಲದೆ ಇದರ ಮೂಲಕವಾಗಿ ಮನೆಯಲ್ಲಿ ಸತ್ಯವೇದವನ್ನ ಓದಲು ಪ್ರಾರಂಭಿಸಲ್ಪಟ್ಟಂತ ಇವರ ತಂದೆ ಇವರ ಕುಟುಂಬದಲ್ಲಿ ಒಟ್ಟಾರೆ ಸುಮಾರು 13ರಿಂದ 15 ಜನ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಒಂದು ಸ್ವಾತಂತ್ರ್ಯತೆಗಾಗಿ, ಸ್ವತಂತ್ರವನ್ನ ಹೊಂದಿಕೊಳ್ಳುವುದಕ್ಕಾಗಿ, ಆ ಒಂದು ಗುಲಾಮತನದಿಂದ ಮುಕ್ತವಾಗುವುದಕ್ಕಾಗಿ ಅಧಿಕವಾಗಿರ್ತಕ್ಕಂಥ ಕಷ್ಟಗಳನ್ನ ಇವರು ಅಧಿಕವಾದಂತ ಕಷ್ಟಗಳನ್ನ ಮಾಡಲ್ಪಟ್ಟವರಾಗಿ, ಅಧಿಕವಾಗಿ ಶ್ರಮ ವಹಿಸಲ್ಪಟ್ಟವರಾಗಿ ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನ ಒಂದು ಗುಲಾಮತನದಿಂದ ವಿಮುಕ್ತಗೊಳಿಸ್ಬೇಕು ಎಂಬುವಂತ ರೀತಿಯಲ್ಲಿ ಅಧಿಕವಾಗಿರ್ತಕ್ಕಂಥ ಶ್ರಮವನ್ನ ಇವರು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಯಜಮಾನಿಯ ಒಂದು ದಯೆಗೆ ಪಾತ್ರ ಆದಂತ ಇವರು ಆ ಒಂದು ಗುಲಾಮತನದಿಂದ, ಆ ಒಂದು ಗುಲಾಮಗಿರಿಯಿಂದ ಸ್ವಾತಂತ್ರ್ಯತೆಯನ್ನ ಪಡೆದುಕೊಳ್ತಾರೆ. ನಂತರದಲ್ಲಿ ಇವರ ಜೀವಿತವನ್ನ ಗಮನಿಸುವಾಗ ತಮ್ಮ 17ನೇ ವಯಸ್ಸಿನಲ್ಲಿ ಕ್ಯಾಲ್ವಿನ್ ಎಂಬುವಂತ ವ್ಯಕ್ತಿಯನ್ನ ಮದುವೆ ಮಾಡ್ಕೊಳ್ತಾರೆ. ಸೊ ಈ ವ್ಯಕ್ತಿಯನ್ನ ಮದುವೆ ಮಾಡಿಕೊಂಡ ನಂತರದಲ್ಲಿ ಅಲ್ಲಿ ನಡೀತಾ ಇದ್ದಂತ ಒಂದು ಯುದ್ಧಕ್ಕೆ, ಸೇನೆಗೆ ಜನರನ್ನ ಕಳಿಸಲ್ಪಡಬೇಕು ಎಂಬತಕ್ಕಂಥ ಒಂದು ಕಾರ್ಯದ ನಿಮಿತ್ತವಾಗಿ ಇವರ ಗಂಡನಾದಂತ ಕ್ಯಾಲ್ವಿನ್ ಅವರು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದವರು ಅವರು ಹಿಂತಿರುಗಿ ಬರುವುದಿಲ್ಲ. ಕಾರಣ ಎಂಬುದಾಗಿ ನೋಡೋದಾದ್ರೆ ಯುದ್ಧದಲ್ಲಿ ಇವರು ಮರಣವನ್ನ ಹೊಂದಿಕೊಂಡಿರ್ತಾರೆ. ಅದಾದ ನಂತರದಲ್ಲಿ 1865ರಲ್ಲಿ ಜೇಮ್ಸ್ ಸ್ಮಿತ್ ಎಂಬುವಂತವರನ್ನ ಮದುವೆ ಮಾಡ್ಕೊಳ್ತಾರೆ. ಇವರು ದೇವರ ಸೇವಕರಾಗಿ ಸೇವೆಯನ್ನ ಸಲ್ಲಿಸಲ್ಪಡ್ತಾ ಇದ್ದಂತ ವ್ಯಕ್ತಿ ಆದಂತ ಇವರಿಗೆ 5 ಜನ ಮಕ್ಕಳು ಜನಿಸಲ್ಪಡ್ತಾರೆ. ದುರಾದೃಷ್ಟ ಏನಪ್ಪಾ ಅಂತ ಅಂದ್ರೆ ಇವರಿಗೆ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳು, ಅದರ ಜೊತೆಗೆ ಜೇಮ್ಸ್ ಸ್ಮಿತ್ ಅವರು ಕೂಡ 1869ರಲ್ಲಿ ಇವರು ಮರಣವನ್ನ ಹೊಂದಿಕೊಳ್ತಾರೆ. ನೋಡ್ತೇವೆ, 4 ಜನ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ,
ಗಂಡನನ್ನ ಕಳೆದುಕೊಂಡಿದ್ದಾರೆ. ಮೊದಲ ಗಂಡ ತೀರ್ಕೊಂಡ, ಅದಾದ ನಂತರದಲ್ಲಿ ಎರಡನೇ ಗಂಡನ ತೀರ್ಕೊಳ್ತಾ ಇದ್ದಾನೆ. 4 ಜನ ಮಕ್ಕಳು ಸಹ ತೀರ್ಕೊಳ್ತಾ ಇದ್ದಾರೆ. ಗುಲಾಮಗಿರಿಯಲ್ಲಿ ಏನಪ್ಪಾ ಅಂತಂದ್ರೆ ಅಧಿಕವಾಗಿರ್ತಕ್ಕಂಥ ಕಷ್ಟಗಳನ್ನು ಅನುಭವಿಸಲ್ಪಟ್ಟಂತ ಈಕೆ ಇಲ್ಲಿ ನೋಡ್ತೇವೆ. ಈ ರೀತಿಯಾಗಿ ಅನೇಕ ಕಷ್ಟ, ಕಣ್ಣೀರು ಮಾತ್ರಲ್ಲದೆ ಅನೇಕ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ವಿಧವಾದಂತ ಆ ಒಂದು ಏನಪ್ಪಾ ಅಂತಂದ್ರೆ ಕಷ್ಟದ ಜೀವಿತದಿಂದಾಗಿ ಬಹಳ ನೊಂದು ಬೇಸತ್ತು ಹೋಗುವಂತ ಸಂದರ್ಭದಲ್ಲಿ ವೆಸ್ಲಿಯನ್ ಹೋಲಿನೆಸ್ ಎಂಬುವಂತ ಚಳುವಳಿಯಲ್ಲಿ ಇವರು ಆ ಒಂದು ಚಳುವಳಿಗೆ ಪ್ರಭಾವಕ್ಕೆ ಒಳಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಪರಿಶುದ್ಧತೆಗೆ ತನ್ನನ್ನು ತಾನು 1868ರಲ್ಲಿ ಆ ಒಂದು ಸಂಪೂರ್ಣವಾದಂತ ಪರಿಶುದ್ಧತೆಯ ಅನುಭವವನ್ನ ಪಡೆದುಕೊಳ್ತಾರೆ. ಸೊ ಯಾವಾಗ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪರಿಶುದ್ಧತೆಯ ಅನುಭವವನ್ನ ಪಡೆದುಕೊಳ್ತಾರೋ, ಯಾವಾಗ ಆ ಒಂದು ವೆಸ್ಲಿಯನ್ ಹೋಲಿನೆಸ್ ಎಂಬ ಚಳುವಳಿಯಲ್ಲಿ ಸಂಪೂರ್ಣವಾಗಿ ತನ್ನನ್ನ ತಾನು ದೇವರಿಗೆ ಸಮರ್ಪಿಸಿಕೊಳ್ಳಲ್ಪಡ್ತಾಳೋ, ಆ ದಿವಸದಿಂದ ಮೊದಲುಗೊಂಡು ಏನಪ್ಪಾ ಅಂತಂದ್ರೆ ಸೇವೆಗೆ ತನ್ನನ್ನ ತಾನು ಒಪ್ಪಿಸಿಕೊಡ್ತಾಳೆ. ಹೇಗೆ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ಗಮನಿಸುವುದಾದ್ರೆ, ಅನೇಕ ರೀತಿಯಾಗಿ ಜನಗಳಿಗೆ ಕರಪತ್ರಗಳನ್ನ ವಿತರಿಸುವಂತದ್ದಾಗಿರ್ಬೋದು. ಏನಪ್ಪಾ ಅಂತ ಅಂದ್ರೆ ಅನೇಕರಿಗೆ ಯಾರನ್ನೆಲ್ಲ ಈ ವ್ಯಕ್ತಿ ಸಂಧಿಸ್ತಾ ಇದ್ದಾಳೋ ಅವರೆಲ್ಲರಿಗೂ ಕೂಡ ಹೇಗಾದ್ರೂ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಕುರಿತಾಗಿ, ಕ್ರಿಸ್ತನ ಒಂದು ಜೀವಿತದ ಕುರಿತಾಗಿ ಮತ್ತು ಪರಿಶುದ್ಧತೆಯ ಕುರಿತಾಗಿ ಹೇಗಾದ್ರೂ ಮಾಡಿ ಅವರಿಗೆ ತಿಳಿಸಬೇಕು ಎಂಬುವಂಥದ್ದೇ ಇವರ ಒಂದು ಉದ್ದೇಶ. ಹೇಗಾದ್ರೂ ಯಾವುದೇ ಒಂದು ಮಾರ್ಗದಲ್ಲಾಗಿರ್ಬೋದು, ಆ ಒಂದು ಮಾರ್ಗದ ಮೂಲಕವಾಗಿ ಯಾರೆಲ್ಲ ಸಂಧಿಸ್ತಾಳ, ರಸ್ತೆಗಳಲ್ಲಾಗಿರ್ಬೋದು, ಈಕೆ ಹೋಗುವಂತ ಸ್ಥಳಗಳಲ್ಲಾಗಿರ್ಬೋದು, ಕ್ರಿಸ್ತನ ಕುರಿತಾಗಿ ತಿಳಿಸಲ್ಪಡಬೇಕು ಎಂಬುವಂತ ಒಂದು ಆ ರೀತಿಯಾದಂತ ಉತ್ಸಾಹ ಭರಿತಳಾಗಿರ್ತಕ್ಕಂಥ ಒಂದು ಸೇವೆಯನ್ನ ಈಕೆ ಪ್ರಾರಂಭ ಮಾಡ್ತಾಳೆ. ಈ ಮೂಲಕವಾಗಿ ಈ ರೀತಿಯಾಗಿ ಸೇವೆಯನ್ನ ಪ್ರಾರಂಭಿಸಲ್ಪಟ್ಟಂತ ಇವರ ಒಂದು ಸೇವೆ ಗಮನಿಸುವಾಗ ಉತ್ತಮವಾದಂತ ಕೇವಲ ಒಂದು ಅಲ್ಪವಾಗಿರ್ತಕ್ಕಂಥ ಒಂದು ಓದು ಬರಹದ ಒಂದು ವಿದ್ಯೆಯ ಮೂಲಕವಾಗಿ ಇವರ ಒಂದು ಉಪದೇಶಗಳು ಅಷ್ಟು ಆತ್ಮಭರಿತವುಳ್ಳದ್ದಾಗಿ ಅನೇಕರ ಒಂದು ಜೀವಿತವನ್ನ ಬದಲಾಯಿಸುವುದಕ್ಕೆ ಅದು ಪ್ರಭಾವವನ್ನ ಬೀರಲ್ಪಟ್ಟಂತ ವ್ಯಕ್ತಿಯಾಗಿ ಈಕೆ ಕಾಣಿಸಿಕೊಳ್ತಾಳೆ. ವಿಭಿನ್ನವಾದಂತ ರೀತಿಯಲ್ಲಿ ಆಕೆ ಒಂದು ಸ್ವರದ ಮೂಲಕವಾಗಿ ಹಾಡುಗಳನ್ನು ಹಾಡುವಂತದ್ದಾಗಿರ್ಬೋದು, ಮಾತ್ರಲ್ಲದೆ ದೇವರ ವಾಕ್ಯಗಳನ್ನ ಸಾರುವಂತದ್ರ ಮೂಲಕವಾಗಿ ಹೀಗೆ ಅನೇಕ ರೀತಿಯಾಗಿ ದೇವರ ಸೇವೆಯಲ್ಲಿ ಈಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತವರಾಗಿರ್ತಾರೆ. ಇದು ಮಾತ್ರ ಅಲ್ಲದೆ ಅನೇಕ ಸಭೆಗಳು ಈಕೆಯ ಒಂದು ಉಪದೇಶದ ಮೂಲಕವಾಗಿ, ಪ್ರಸಂಗಗಳ ಮೂಲಕವಾಗಿ, ಈಕೆಯ ಜೀವನದ ಮೂಲಕವಾಗಿ ಅನೇಕ ಸಭೆಗಳಲ್ಲಿ ಒಂದು ರೀತಿಯಾದಂತ ಉಜ್ಜೀವನವು ಅದು ಪ್ರಾರಂಭವಾಗಲ್ಪಡ್ತದೆ. ಯಾಕೆಂಬುದಾಗಿ ಗಮನಿಸುವುದಾದ್ರೆ, ಈಕೆ ತನ್ನ ಜೀವಿತದಲ್ಲಿ ಅನುಭವಿಸಲ್ಪಟ್ಟಂತ ಅನೇಕ ಕಷ್ಟ, ವೇದನೆ ಮತ್ತು ರೀತಿಯಾದಂತ ಒಂದು ಯಾತನೆ, ಇದನ್ನೆಲ್ಲವನ್ನ ಒಂದು ಸಾಕ್ಷ್ಯ ರೂಪದಲ್ಲಿ ಅನೇಕರಿಗೆ ತಿಳಿಸಲ್ಪಡುವಾಗ ಅನೇಕರ ಜೀವಿತ ಅದು ಬದಲಾಯಿಸಲ್ಪಟ್ಟಂತ ಒಂದು ಜೀವಿತವಾಗಿ ಅದು ಮಾರ್ಪಡ್ತದೆ. ಅದು ಮಾತ್ರ ಅಲ್ಲದೆ ಇಲ್ಲಿ ನೋಡ್ತೇವೆ, ಅದಾದ ನಂತರದಲ್ಲಿ ಇಂಗ್ಲೆಂಡ್ಗೆ ಒಂದು ಸೇವೆಗಾಗಿ ಈಕೆ ಪ್ರಯಾಣವನ್ನ ಬೆಳೆಸುವಂತ ವ್ಯಕ್ತಿ ಆಗ್ತಾಳೆ. ಮೆಥಡಿಸ್ಟ್ ಬಿಷಪ್ ಅವರ ಒಂದು ಸಹಭಾಗಿತ್ವದಲ್ಲಿ, ಅವರ ಒಂದು ಒಡನಾಟದ ಮೂಲಕವಾಗಿ, ಅವರ ಒಂದು ಸಹಭಾಗಿತ್ವದಲ್ಲಿ ಎಲ್ಲೆಲ್ಲಿ ಸೇವೆಗೆ ಆ ಒಂದು ಸ್ಥಳಾವಕಾಶಗಳಾಗಿರ್ಬೋದು ಅಥವಾ ಅವಕಾಶಗಳು ಸಿಗಲ್ಪಡ್ತಾ ಇದೆಯೋ ಅಂತ ಎಲ್ಲ ಸ್ಥಳಗಳಲ್ಲಿ ಏನಪ್ಪಾ ಅಂತಂದ್ರೆ ತನ್ನನ್ನು ತಾನು ಸೇವೆಗಾಗಿ ತೊಡಗಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿಯಾಗಿ ಈಕೆ ಕಾಣಿಸಿಕೊಳ್ತಾಳೆ. ಇಲ್ಲಿ ನೋಡ್ತೇವೆ, ಸ್ಕಾಟ್ಲೆಂಡ್ ಆಗಿರ್ಬೋದು, ಐರ್ಲೆಂಡ್, ಆಫ್ರಿಕಾ, ಭಾರತ ಮತ್ತು ಇತರ ಅನೇಕ ಭಾಗಗಳಲ್ಲಿ ಸೇವೆಗಳನ್ನ ಈಕೆ ಮಾಡಲ್ಪಟ್ಟಂತ ವ್ಯಕ್ತಿ ಆಗಿದ್ದಾಳೆ. ಸೊ ಭಾರತದಲ್ಲಿ ನಾವು ನೋಡುದಾದ್ರೆ ಈಗಿನ ಕೋಲಾರದಲ್ಲಿ ನಾವು ನೋಡ್ತೇವೆ, ಮೆಥಡಿಸ್ಟ್ ಭಾಗದ ಒಂದು ಪಕ್ಕದ ಒಂದು ಸ್ಥಳದಲ್ಲಿ ಗಮನಿಸುವುದಾದ್ರೆ ಆ ಒಂದು ಅನಾಥಾಶ್ರಮವನ್ನು ಸ್ಥಾಪಿಸ್ತಾರೆ. ಈಗ ಅದು ಒಂದು ಶಾಲೆಯಾಗಿ ಮಾರ್ಪಾಡನ್ನ ಹೊಂದಲ್ಪಟ್ಟಿದೆ. ಹೀಗೆ ಅನೇಕ ರೀತಿಯಾಗಿ ಅನಾಥಾಶ್ರಮಗಳಾಗಿರ್ಬೋದು, ಮಾತ್ರವಲ್ಲದೆ ಹೇಗೆಲ್ಲ ಸೇವೆಗೆ ದೇವರು ಉಪಯೋಗಿಸಲ್ಪಡ್ತಾ ಇದ್ದಾರೋ ಆ ರೀತಿಯಾಗಿ ತನ್ನನ್ನು ತಾನು ಸೇವೆಯ ಭಾಗದಲ್ಲಿ ಈಕೆ ಉಪಯೋಗಿಸ್ತಾಳೆ. ಇಲ್ಲಿ ನೋಡ್ತೇವೆ, 1879ರಿಂದ 1881ರವರೆಗೆ ಭಾರತದ ಅನೇಕ ಭಾಗಗಳಲ್ಲಿ ಈಕೆ ಸೇವೆಯನ್ನ ನಾವು ಮೊದಲು ಹೇಳಿದಂತ ರೀತಿಯಲ್ಲಿ
ಮೆಥೋಡಿಸ್ಟ್ ಬಿಷಪ್ ಅವರ ಸಹಭಾಗಿತ್ವದಲ್ಲಿ ಅನೇಕ ರೀತಿಯಾಗಿ ಸೇವೆಯನ್ನ ಮಾಡಲ್ಪಡ್ತಾಳೆ. ಅದಾದ ನಂತರದಲ್ಲಿ ಆಫ್ರಿಕಾ ದೇಶದಲ್ಲಿ ಸುಮಾರು 8 ವರ್ಷಗಳ ಕಾಲ ಆ ಒಂದು ಸೇವೆಯನ್ನ ಈಕೆ ಮಾಡಲ್ಪಡ್ತಾಳೆ. ಹೇಗೆ ಎಂಬುದಾಗಿ ಗಮನಿಸುವುದಾದ್ರೆ, ಆ ಒಂದು ಕಪ್ಪು ಜನಾಂಗದವರಿಗೆ ಉದ್ಯೋಗವನ್ನ ಕಲ್ಪಿಸುವಂತ ಒಂದು ದೃಷ್ಟಿಯಲ್ಲಿ, ಆ ಒಂದು ನಿಟ್ಟಿನಲ್ಲಿ ಕಾರ್ಖಾನೆಯನ್ನ ಸ್ಥಾಪಿಸ್ತಾಳೆ. ಆ ಒಂದು ಕಾರ್ಖಾನೆಯ ಮೂಲಕವಾಗಿ ಅನೇಕರಿಗೆ ಕೆಲಸ ದೊರಕಿಸುವಲ್ಲಿ ಮತ್ತು ಕೆಲಸವನ್ನ ನೀಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಇವರು ಮಾಡುವಂತವರಾಗಿರ್ತಾರೆ. ಏನಪ್ಪಾ ಎಂಬುದಾಗಿ ಉದ್ದೇಶ, ಇವರ ಒಂದು ಒಂದು ಏನಪ್ಪಾ ಅಂತಂದ್ರೆ, ದೇವರ ಒಂದು ಸೇವೆ ಹೇಗೆ ಇವರು ಉಪಯೋಗಿಸಲ್ಪಡ್ತಾ ಇದ್ರು ಎಂಬುದಾಗಿ ಗಮನಿಸುವುದಾದ್ರೆ, ಈಕೆ ಅನುಭವಿಸಲ್ಪಟ್ಟಂತ ಕಷ್ಟ, ವೇದನೆ, ಯಾತನೆಗಳನ್ನ ಮುಂಬರುವಂತ ಪೀಳಿಗೆ ಅಥವಾ ಮುಂಬರುವಂತ ಜನಗಳು ಅಥವಾ ಇತರೆ ಜನಗಳು ಆ ರೀತಿಯಾಗಿ ಅನುಭವಿಸಬಾರದು ಎಂಬುದಾಗಿ, ಆ ರೀತಿಯಾಗಿ ಅನೇಕ ರೀತಿಯಾಗಿ ದೇವರ ಒಂದು ಮೂಲಕವಾಗಿ ಪ್ರಯಾಸ ಪಟ್ಟು ಆ ದೇವರ ಸೇವೆಯನ್ನ ಮಾಡುವಂತ ವ್ಯಕ್ತಿ ಈಕೆ ಆಗಿ ಕಾಣಿಸಿಕೊಳ್ತಾಳೆ. ಇಲ್ಲಿ ನೋಡ್ತೇವೆ, ಏನಪ್ಪಾ ಅಂತಂದ್ರೆ, ಆ ವರ್ಣಭೇದಿಯ ಕಪ್ಪು ವರ್ಣಭೇದಿಯ ಕುರಿತಾಗಿ ಏನಪ್ಪಾ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡ್ತಾಳೆ. ದೇವರ ಕುರಿತಾಗಿ ಅಲ್ಲಿ ಸೇವೆಗಳಲ್ಲಿ ಹೋಗ್ತಕ್ಕಂಥ ಅನೇಕ ಜನರಲ್ಲಿ ಏನಪ್ಪಾ ಅಂತಂದ್ರೆ ಅದರ ಕುರಿತಾಗಿ ಅರಿವುಗಳನ್ನು ಮುಟ್ಟಿಸ್ತಾ ಇದ್ದಾರೆ. ಯಾಕೆಂಬುದು ಆ ಒಂದು ದಿವಸಗಳಲ್ಲಿ ಗಮನಿಸೋದಾದ್ರೆ, ಕೇವಲ ಈ ಕಪ್ಪು ಜನಾಂಗದವ್ರು ಏನಪ್ಪಾ ಅಂತಂದ್ರೆ ಕೇವಲ ಗುಲಾಮತನಕ್ಕೆ ಮಾತ್ರ ಸೀಮಿತ. ಅಂತಂದ್ರೆ ಕೇವಲ ಕೆಲಸ ಮಾಡೋದಕ್ಕೆ ಅವ್ರನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ರು ಅಂತಂದ್ರೆ, ಇಷ್ಟು ಹಣವನ್ನು ಕೊಟ್ಟು ಆ ಒಂದು ಸಂಪೂರ್ಣವಾದಂತ ಕುಟುಂಬವನ್ನ ಅವರ ಒಂದು ರೀತಿಯಾಗಿ ಜೀತದಾಳಾಗಿ, ಅಂದ್ರೆ ಅವ್ರು ಏನೇ ಕೆಲಸಗಳು ಹೇಳಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಅವ್ರು ಹೇಳಿದಂತ ರೀತಿಯಲ್ಲಿ ಆ ಒಂದು ಮನೆ ಯಜಮಾನ ಅಥವಾ ಒಂದು ಯಜಮಾನಿ ಹೇಳುವಂತ ರೀತಿಯಲ್ಲಿ ಮಾಡ್ಬೇಕಾಗಿತ್ತು. ಆ ರೀತಿಯಾದಂತ ಒಂದು ಕಾರ್ಯಕ್ಕೆ ಮಾತ್ರವೇ ಅವರನ್ನ ಉಪಯೋಗಿಸ್ತಾ ಇದ್ರು. ಅಂತವರ ಮಧ್ಯೆ ಈ ಒಂದು ವ್ಯಕ್ತಿ, ಈಕೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅವರ ಒಂದು ಏನಪ್ಪಾ ಅಂತಂದ್ರೆ ಅವರಿಗೆ ನೆರವಾಗುವಂತೆ ಆ ಒಂದು ಸೇವೆಯನ್ನ ಪ್ರಾರಂಭಿಸಲ್ಪಟ್ಟಂತ ವ್ಯಕ್ತಿಯಾಗಿ ಈ ಅಮೆಂಡಾ ಸ್ಮಿತ್ ಅವರು ಕಾಣಿಸಿಕೊಳ್ತಾರೆ ಪ್ರಿಯರು. ಹೀಗೆ ಅನೇಕ ರೀತಿಯಾಗಿ ಕರ್ತನ ಸೇವೆಯಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಮಕ್ಕಳಿಗಾಗಿ ಅನಾಥಾಶ್ರಮಗಳನ್ನ ಸ್ಥಾಪಿಸ್ತಾರೆ. ಅದು ಮಾತ್ರ ಅಲ್ಲದೆ ಕಾರ್ಖಾನೆಗಳನ್ನ ಸ್ಥಾಪಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಹೇಗಾದ್ರೂ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಆ ಮೇಲು ಕೀಳು ಅಥವಾ ಕಪ್ಪು ಬೆಳುಪು ಎಂಬತಕ್ಕಂಥ ಒಂದು ವರ್ಣಭೇದಿಯ ಕುರಿತಾಗಿ ಅನೇಕ ರೀತಿಯಾಗಿ ಹೋರಾಡಲ್ಪಡಬೇಕು ಎಂಬತಕ್ಕಂಥ ಒಂದು ಉದ್ದೇಶದ ಮೂಲಕವಾಗಿ ಈಕೆ ಬಹಳ ತನ್ನನ್ನು ತಾನು ಅಧಿಕವಾಗಿ ದೇವರ ಸೇವೆಯಲ್ಲಿ ಈಕೆ ಉಪಯೋಗಿಸಿಕೊಳ್ಳುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾಳೆ. ಇಲ್ಲಿ ನೋಡ್ತೇವೆ, ಇವರು ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಒಂದು ಅಮೆರಿಕ ದೇಶದಲ್ಲಿ ಸ್ಥಾಪಿಸಲ್ಪಟ್ಟಂತ ಒಂದು ಅನಾಥಾಶ್ರಮ ಏನಾಗ್ತದೆ ಅಂತಂದ್ರೆ, 1800 ಅನಾಥಾಶ್ರಮದ ಏನಂತಂದ್ರೆ ಹೆಣ್ಣು ಮಕ್ಕಳ ಒಂದು ಶಾಲೆಯಾಗಿ ಅದು ಮಾರ್ಪಾಡುವಂತದ್ದೇ. ಆದ್ರೆ ದುರದೃಷ್ಟ ಏನಂತಂದ್ರೆ 1918ರಲ್ಲಿ ಸಂಪೂರ್ಣವಾಗಿ ಬೆಂಕಿಯಿಂದ ಅದು ಸುಟ್ಟು ಹೋಗ್ತದೆ. ಸಂಪೂರ್ಣವಾಗಿ ಯಾವುದೇ ಅವಶೇಷಗಳು ಉಳಿದುಕೊಳ್ಳದೆ ಸಂಪೂರ್ಣವಾಗಿ ಸುಟ್ಟು ಹೋಗಲ್ಪಟ್ಟಂತ ಒಂದು ಪರಿಸ್ಥಿತಿಯಾಗಿ ಇದು ಕಾಣಲ್ಪಡ್ತದೆ. ಹೀಗೆ ದೇವರ ಸೇವೆಗಳನ್ನ ಏನಪ್ಪಾ ಅಂತಂದ್ರೆ ಹೇಗೆ ಅವರು ಮಾಡ್ತಾ ಇದ್ರು ಅಂತಂದ್ರೆ, ಯಾವುದೇ ಲಿಂಗ ತಾರತಮ್ಯ ಇಲ್ಲದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅನೇಕ ಸವಾಲುಗಳಾಗಿರ್ಬೋದು, ಅನೇಕ ಎದುರುಗಳು ಬರುವಂತ ಸಂದರ್ಭದಲ್ಲಿ ನೋಡ್ತೇವೆ, ದೇವರ ಸೇವೆಯನ್ನ ಉತ್ತಮ ರೀತಿಯಲ್ಲಿ ಮಾಡುವಂತ ವ್ಯಕ್ತಿಯಾಗಿ ಈಕೆ ಕಾಣಿಸಿಕೊಳ್ತಾಳೆ. ಈಕೆ ಮುಖ್ಯ ಉದ್ದೇಶ ಏನಂತಂದ್ರೆ, ಏನೇ ಮಾತಾಡ್ಲಿ, ಹೇಗೆ ಆಗ್ಲಿ, ಯಾವುದೇ ವಿಚಾರವಾಗ್ಲಿ, ದೇವರ ಸೇವೆ ಅಥವಾ ದೇವರ ಸುವಾರ್ತೆಯನ್ನ ತಲುಪಿಸಲ್ಪಡಬೇಕು ಎಂಬುದೇ ಈಕೆಯ ಒಂದು ಮುಖ್ಯ ಉದ್ದೇಶವಾಗಿತ್ತು ಎಂಬುದಾಗಿ ನಾನು ಮೊದಲು ಹೇಳಿದಂತ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ, ಆಗಿನ ದಿವಸಗಳಲ್ಲಿ ಈಗಲೂ ಸಹ ಕೆಲವು ಭಾಗಗಳಲ್ಲಿ ನಾವು ನೋಡ್ತೇವೆ, ಭಾರತದಲ್ಲಾಗಿರ್ಬೋದು ಅಥವಾ ಅಮೆರಿಕ ಕೆಲವು ಭಾಗಗಳಲ್ಲಿ ಗಮನಿಸೋದಾದ್ರೆ, ಕಪ್ಪು ಜನಾಂಗದವರು ಅಥವಾ ಏನಪ್ಪಾ ಅಂತಂದ್ರೆ ದಲಿತರು ಅಂತ ಎಂಬುದಾಗಿ ಹೇಳ್ಬೋದು, ಅಥವಾ ಮೇಲು ಕೀಳು ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನಾವು ದಿನನಿತ್ಯದಲ್ಲಿ ಕೇಳ್ತೇವೆ. ಆ ದಿವಸಗಳಂದ್ರೆ 1850-30 ಆ ಒಂದು ಆಸುಪಾಸುಗಳಲ್ಲಿ ಗಮನಿಸೋದಾದ್ರೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಕಪ್ಪು ಜನಾಂಗದವರು ಅಂತಂದ್ರೆ ಕೇವಲ ಅವರು ಕೀಳು ಕೆಲಸಕ್ಕೆ ನೇಮಿಸಲ್ಪಟ್ಟಂತ ವ್ಯಕ್ತಿಗಳು ಮಾತ್ರವೆಂಬುದಾಗಿ, ಅಂತ ಜನಗಳ ಮಧ್ಯದಲ್ಲಿ ದೇವರ ಸೇವೆಯೇ ಮುಖ್ಯ,
ಯಾರೇನ್ ಹೇಳಿದ್ರು ಕೂಡ ಪರವಾಗಿಲ್ಲ, ಯಾವುದೇ ರೀತಿಯಾಗಿ ಅಪಹಾಸ್ಯ ಮಾಡಿದ್ರು ಕೂಡ ಪರವಾಗಿಲ್ಲ ಎಂಬುದಾಗಿ ತನ್ನ ವಿಭಿನ್ನವಾದಂತಹ ಒಂದು ಸ್ವರದ ಮೂಲಕವಾಗಿ ತನಗೆ ದೇವರು ಕೊಟ್ಟಂತ ಒಂದು ಸೇವೆಯನ್ನ ತನಗೆ ಗೊತ್ತಿರುವಂತ ಒಂದು ಜ್ಞಾನದ ಮೂಲಕವಾಗಿ ಉತ್ತಮವಾದಂತ ಸೇವೆಯನ್ನ ಇವರು ಮಾಡಲ್ಪಟ್ರು. ಇಲ್ಲಿ ನೋಡ್ತೇವೆ 2 ತಿಮೋಥಿ 4 22 ವಚನದಲ್ಲಿ ನಾವು ಗಮನಿಸಿದಾದ್ರೆ ಅನುಕೂಲವಾದಂತ ಸಮಯದಲ್ಲಿಯೂ ಕೂಡ ಅನಾನುಕೂಲವಾದಂತ ಸಮಯದಲ್ಲೂ ಸಹ ದೇವರ ಸೇವೆಯನ್ನ ಮಾಡುವಂತವರಾಗಿರಬೇಕು ಎಂಬುದಾಗಿ ಆ ವಚನವನ್ನು ನಾವು ಓದಿಕೊಳ್ಳೋಣ. 2 ತಿಮೋಥಿ 4 ವಚನ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಅನುಕೂಲವಾದಂತ ಸಮಯದಲ್ಲಿ, ಅನಾನುಕೂಲವಾಗಿರ್ತಕ್ಕಂಥ ಸಮಯದಲ್ಲೂ ಸಹ ದೇವರ ವಾಕ್ಯವನ್ನ ಸಾರುವುದಕ್ಕೆ ಆಸಕ್ತನಾಗಿರು ಎಂಬುವಂತ ರೀತಿಯಲ್ಲಿ ಈಕೆ ನೋಡ್ತೇವೆ. ಹೇಗೆ ಇದ್ರೂ ಕೂಡ, ಪರಿಸ್ಥಿತಿಗಳು ಹೇಗೆ ಇದ್ರೂ ಕೂಡ ಯಾವುದೇ ವಿಷಯವಾಗಿ ಸಂಕೋಚ ಪಡದೆ ದೇವರ ಸೇವೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ಮಾಡಲ್ಪಟ್ಟಂತ ವ್ಯಕ್ತಿ ಹೀಗೆ ಆಗಲ್ಪಟ್ಟಿದ್ದಾಳೆ. ನೋಡ್ತೇವೆ ಯೆಶಾಯನ ಪ್ರವಾದನೆ ಗ್ರಂಥದ ಒಂದು ಭಾಗದಲ್ಲಿ ನಾವು ಗಮನಿಸುವಾಗ ದೇವರ ಆತ್ಮನು ನನ್ನಲ್ಲಿ ಇದ್ದಾನೆ ಏನೆಂಬುದಾಗಿ ಗಮನಿಸುವಾಗ ಅದು ದೇವರ ವಾಕ್ಯ ಈ ರೀತಿಯಾಗಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. 61 ವಚನ ಏನಪ್ಪಾ ಅಂತಂದ್ರೆ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯಾಗುವುದಕ್ಕೂ, ಬಂದಿಗಳಿಗೆ ತೆರೆಯುವುದಕ್ಕೂ, ಪ್ರಸಿದ್ಧಪಡಿಸುವುದಕ್ಕೂ ಎಂಬುದಾಗಿ ಈ ರೀತಿಯಾಗಿ ದೇವರು ಈಕೆಯನ್ನ ಏನಪ್ಪಾ ಅಂತಂದ್ರೆ ಮನ ಮುರಿದವರನ್ನ ಕಟ್ಟಲ್ಪಡುವುದಕ್ಕಾಗಿ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವುದಕ್ಕಾಗಿ, ಗುಲಾಮಗಿರಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡುವುದಕ್ಕಾಗಿ ದೇವರು ಈ ಸ್ತ್ರೀಯ ಮೂಲಕವಾಗಿ ಅನೇಕ ರೀತಿಯಾಗಿ ಉಪಯೋಗವನ್ನ, ಸೇವೆಯನ್ನ ಮಾಡಲ್ಪಟ್ಟಿದ್ದಾರೆ. ಮಾತ್ರ ಅಲ್ಲದೆ ಇವರ ಮೂಲಕವಾಗಿ ಅನೇಕ ಸ್ತ್ರೀಯರು ಸೇವೆಗೆ ಬರ್ಲಿಕ್ಕಾಗುವಂತೆ ಈಕೆಯ ಮೂಲಕವಾಗಿ ಅನೇಕರಿಗೆ ಒಂದು ರೀತಿಯಾದಂತ ಪ್ರೇರೇಪಣೆ ಆಯಿತು. ಅದೇ ರೀತಿಯಾಗಿ ಇವರು ತಮ್ಮ ಒಂದು 78ನೇ ವಯಸ್ಸಿನಲ್ಲಿ ಫೆಬ್ರವರಿ 24ರಂದು 1915ರಲ್ಲಿ ಮರಣವನ್ನ ಹೊಂದಲ್ಪಡ್ತಾರೆ. ಅನಾರೋಗ್ಯದ ನಿಮಿತ್ತವಾಗಿ ತಮ್ಮ 78ನೇ ವಯಸ್ಸಿನಲ್ಲಿ ಮರಣವನ್ನ ಹೊಂದಲ್ಪಡ್ತಾರೆ. ಸೊ ನಾವು ಮೊದಲೇ ಹೇಳಿದಂತ ರೀತಿಯಲ್ಲಿ ನಾವು ನೋಡ್ತೇವೆ, ರೋಮಪುರದವರಿಗೆ ಬರೆದ ಪತ್ರಿಕೆಯ ಒಂದು 8ನೇ ಅಧ್ಯಾಯ, ಇವಾಗ ನಾವು ಮೊದಲೇ ಕೇಳಿದಂತ ಹಾಡಿನಲ್ಲಿ ಸಂಪೂರ್ಣವಾಗಿ ಒಂದು ವಚನಗಳು ಇದೆ, ಬಹಳ ಸ್ಪಷ್ಟವಾಗಿ ಇದೆ. ಏನಪ್ಪಾ ಅಂತಂದ್ರೆ, ಕಷ್ಟವಾಗಲಿ, ಸಂಕಟವಾಗಲಿ, ಮರಣವಾಗಲಿ, ಏನಪ್ಪಾ ಅಂತಂದ್ರೆ ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರಗಳಾಗಿರ್ಬೋದು, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಏನಪ್ಪಾ ಅಂತಂದ್ರೆ ಯಾವುದೇ ಆಗ್ಲಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ವ್ಯಕ್ತಿ ದೇವರ ವಾಕ್ಯವನ್ನ, ಸುವಾರ್ತೆನ ಸಾರ್ಬೇಕೆಂಬುದಾಗಿ ಆಕೆ ಮನಗೊಂಡಲ್ಪಟ್ಟಂತ ಕಾರಣದಿಂದಾಗಿ ಮಕ್ಕಳನ್ನ ಕಳೆದುಕೊಳ್ತಾಳೆ, ಗಂಡನನ್ನ ಕಳೆದುಕೊಳ್ತಾಳೆ, ಕಪ್ಪು ಜನಾಂಗದವಳು ಎಂಬುದಾಗಿ ಏನಪ್ಪಾ ಅಂತಂದ್ರೆ ಬಹಳ ಒಂದು ರೀತಿಯಾಗಿ ಕೆಟ್ಟ ರೀತಿಯಲ್ಲಿ ನೋಡುವಂತ ಒಂದು ಸಮಾಜದ ನಡುವೆಯೂ ಸಹ ದೇವರು ತನಗಾಗಿ ತನ್ನನ್ನ ಪ್ರೀತಿಸಿ ಆ ಒಂದು ಪ್ರೀತಿಯನ್ನ ಇತರರಿಗೆ ತೋರ್ಪಡಿಸುವಲ್ಲಿ ಬಹಳ ಉನ್ನತವಾದಂತ, ಶ್ರೇಷ್ಠವಾದಂತ ಸೇವೆಯನ್ನ ಈಕೆ ಮಾಡಲ್ಪಟ್ಲು ಪ್ರಿಯರೇ. ಅದೇ ರೀತಿಯಾಗಿ ಈಕೆಯ ಸೇವೆಯಲ್ಲಿ ದೇವರು ಬಹಳ ಉತ್ತಮ ರೀತಿಯಲ್ಲಿ, ಅದೇ ರೀತಿಯಾಗಿ ಸೇವೆಯಲ್ಲಿ ದೇವರು ಈಕೆಯನ್ನ ಉಪಯೋಗಿಸಲ್ಪಟ್ಲು. ಹೇಗೆ ಇಲ್ಲಿ ನೋಡ್ತೇವೆ, ನೆಹೆಮೀಯನ ಒಂದು ಪುಸ್ತಕದಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಹೇಗೆ ಅಂತ ಅಂದ್ರೆ, ಆ ಒಂದು ವ್ಯಕ್ತಿಗೆ ಆ ಒಂದು ಆಲಯವನ್ನ ಪುನರ್ಸ್ಥಾಪನೆ ಮಾಡುವುದಕ್ಕಾಗಿ ದೇವರು ಹೇಗೆ ಸಹಾಯವನ್ನ ಮಾಡಲ್ಪಟ್ನೋ, ಅದೇ ರೀತಿಯಾಗಿ ದೇವರು ಈ ವ್ಯಕ್ತಿಗೂ ಕೂಡ ಅಲ್ಲಿ ಸಹಾಯಗಳನ್ನ ಮಾಡುವಂತದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಬಹಳ ಸ್ಪಷ್ಟವಾಗಿ ಈ ಒಂದು 2 ಸಾಮ್ಯತೆಯನ್ನ ಗಮನಿಸುವಾಗ ದೇವರು ಹೇಗೆ ತನ್ನ ಸೇವೆಗಾಗಿ ತಾನು ಅಂದುಕೊಂಡಂತ ವಿಷಯವನ್ನ ತನ್ನ ಚಿತ್ತ ಹೇಗೆ ನೆರವೇರಲ್ಪಡಬೇಕು ಎಂಬುದಾಗಿ ದೇವರ ಒಂದು ಆಲೋಚನೆ ಇದೆಯೋ, ಅದೇ ಪ್ರಕಾರವಾಗಿ ದೇವರು ಮಾಡುವಂತವನಾಗಿದ್ದಾನೆ. ಅಲ್ಲಿ ನೆಹೆಮೀಯನಿಗೂ ಮತ್ತು ಇವರ ಜೀವಿತಕ್ಕೂ ಒಂದು ರೀತಿಯಾದಂತ ಹೋಲಿಕೆಗಳನ್ನ ಗಮನಿಸುವುದಾದ್ರೆ, ಅಲ್ಲಿ ಏನಪ್ಪಾ ಅಂತಂದ್ರೆ
ಯೆರೂಸಲೇಮ್ ಆಲಯದ ಕುರಿತಾಗಿ, ಯೆರೂಸಲೇಮಿನ ಕುರಿತಾಗಿ ಬಹಳ ಒಂದು ರೀತಿಯಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಬಹಳ ಭಾರವುಳ್ಳಂತ ವ್ಯಕ್ತಿಯಾಗಿ ಇಲ್ಲಿ ನೆಹೆಮೀಯನು ಕಾಣಿಸಿಕೊಳ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಅಮಂಡ ಬೆರಿ ಸ್ಮಿತ್ ಅವರು ಏನಪ್ಪಾ ಅಂತಂದ್ರೆ ಆ ಒಂದು ಕಪ್ಪು ಜನಾಂಗದವರ ಕುರಿತಾಗಿ ಬಹಳ ಭಾರವುಳ್ಳವರಾಗಿ ಅಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ನೆಹೆಮೀಯನನ್ನು ಗಮನಿಸುವುದಾದ್ರೆ ಏನಪ್ಪಾ ಅಂತಂದ್ರೆ ಧೈರ್ಯವುಳ್ಳವನಾಗಿ ಮತ್ತು ಜ್ಞಾನವುಳ್ಳವನಾಗಿ ಆತನು ಆ ಒಂದು ಅರಸನ ಬಳಿಗೆ ಮಾತನಾಡುವಂತದ್ದನ್ನ ಗಮನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಮಂಡ ಬೆರಿ ಸ್ಮಿತ್ ಅವರನ್ನ ಗಮನಿಸುವಾಗ ಧೈರ್ಯವುಳ್ಳಂತ ವ್ಯಕ್ತಿಯಾಗಿ, ದೇವರ ಜ್ಞಾನವುಳ್ಳಂತ ವ್ಯಕ್ತಿಯಾಗಿ, ದೇವರ ಸೇವೆಯನ್ನ ಉತ್ತಮ ರೀತಿಯಲ್ಲಿ ಮಾಡುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾರೆ. ಅದು ಮಾತ್ರ ಅಲ್ಲದೆ ಅಲ್ಲಿ ನೋಡ್ತೇವೆ ನೆಹೆಮೀಯನ ಜೀವಿತದಲ್ಲಿ ಗಮನಿಸುವಾಗ ದೇವರ ಮತ್ತು ಮನುಷ್ಯರ ದಯೆಗೆ ಪಾತ್ರನಾಗಿರ್ತಕ್ಕಂಥದ್ದನ್ನ, ಯಾಕೆ ಅಂತಂದ್ರೆ ಆ ಒಂದು ಆಲಯವನ್ನ ಒಂದು ಬಿದ್ದೋಗಿರ್ತಕ್ಕಂಥದ್ದನ್ನ ಕಟ್ಟುವುದಕ್ಕಾಗಿ ಬೇಕಾದಂತ ಎಲ್ಲ ವಸ್ತುಗಳನ್ನ ಇಲ್ಲಿ ದೇವರು ನೆಹೆಮೀಯನಿಗೆ ಒಪ್ಪಿಸಿಕೊಡುವಂತದ್ದನ್ನ, ಅಲ್ಲಿ ದಯಪಾಲಿಸುವಂತದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಅಮಂಡ ಬೆರಿ ಸ್ಮಿತ್ ಅವರಿಗೂ ಸಹ ದೇವರ ಸೇವೆಗಾಗಿ ದೇವರಲ್ಲಿ ನೋಡ್ತೇವೆ ಆ ಒಂದು ಏನಪ್ಪಾ ಅಂತಂದ್ರೆ ಮೆಥಡಿಸ್ಟ್ ಬಿಷಪ್ ಗಳಾಗಿರ್ಬೋದು ಮತ್ತು ಆಕೆ ಹೋಗುವಂತ ಸ್ಥಳಗಳಲ್ಲಿ ಉತ್ತಮ ಒಡನಾಟಗಳನ್ನು ಇಟ್ಟುಕೊಳ್ಳುವಂತ ದೇವರು ಆಕೆಗೆ ಸಹಾಯವನ್ನ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ ಪ್ರೇರ್. ಅದು ಮಾತ್ರವಲ್ಲದೆ ಎಲ್ಲಾ ಸಂದರ್ಭದಲ್ಲಿ ನಾವು ಗಮನಿಸುವುದಾದ್ರೆ 8ನೇ ಅಧ್ಯಾಯದಲ್ಲಿ ಗಮನಿಸುವಂತ ಸಂದರ್ಭದಲ್ಲಿ ನೆಹೆಮೀಯನ ಪುಸ್ತಕ, ನೆಹೆಮೀಯನ ಪ್ರವಾದನೆ ಇಲ್ಲಿ ನೋಡ್ತೇವೆ. 2ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ ಎಂಬುದಾಗಿ ಗಮನಿಸುವಾಗ, ನನ್ನ ದೇವರ ಕೃಪಾ ಹಸ್ತಪಾಲನೆ ನನಗಿದ್ದರಿಂದ ಅರಸನು ಅವುಗಳನ್ನ ನನಗೆ ಕೊಟ್ಟದ್ದಲ್ಲದೆ ನನ್ನನ್ನ ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನ ಕಳುಹಿಸಿದನು ಎಂಬುದಾಗಿ ಇಲ್ಲಿ ನೋಡ್ತೇವೆ. ದೇವರ ಹಸ್ತ ಪರಿಪಾಲನೆ, ಕೃಪಾ ಹಸ್ತ ಆಕೆಗೆ ಇದ್ದ ಕಾರಣದಿಂದಾಗಿ, ಇಲ್ಲಿ ಅವನಿಗೆ ನೆಹೆಮೀಯನಿಗೆ ಇದ್ದಂತ ಕಾರಣದಿಂದಾಗಿ ಅಲ್ಲಿ ನೋಡ್ತೇವೆ ಆ ಒಂದು ಕಾರ್ಯಕ್ಕಾಗಿ ಬೇಕಾದಂತ ಪ್ರತಿಯೊಂದನ್ನ ಅಲ್ಲಿ ದೇವರು ಬಹಳ ಉತ್ತಮ ರೀತಿಯಲ್ಲಿ ಆತನಿಗೆ ಒದಗಿಸಿಕೊಟ್ಟ. ಅದೇ ರೀತಿಯಾಗಿ ಅಮೆಂಡ ಬೆರಿ ಸ್ಮಿತ್ ಅವರ ಜೀವಿತದಲ್ಲಿ ಗಮನಿಸುವಾಗಲೂ ಸಹ ನಾವು ನೋಡ್ತೇವೆ ಹೇಗೆ ದೇವರು ಅಲ್ಲಿ ನೋಡ್ತೇವೆ ಸೇವೆಗಾಗಿ ಆಕೆಯನ್ನು ಕರೆಯಲ್ಪಟ್ಟಿರ್ತಕ್ಕಂಥ ದೇವರು ಆಕೆಗೆ ಪ್ರತಿಯೊಂದು ಮಾರ್ಗಗಳನ್ನ ದೇವರು ತೆರೆಯಲ್ಪಡ್ತಾನೆ. ಅಲ್ಲಿ ನೋಡ್ತೇವೆ ಮೆಥಡಿಸ್ಟ್ ಬಿಷಪ್ಗಳ ಒಡನಾಟ ಉತ್ತಮ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಇಂಗ್ಲೆಂಡ್ ಭಾಗದಲ್ಲಾಗಿರ್ಬೋದು, ಸ್ಕಾಟ್ಲೆಂಡ್ ಆಗಿರ್ಬೋದು, ಭಾರತ, ಆಫ್ರಿಕಾ, ಈ ರೀತಿಯಾಗಿ ಅನೇಕ ದೇಶಗಳಲ್ಲಿ ಅನೇಕ ಸಭೆಗಳ ಒಂದು ವಿಶ್ವಾಸಿಗಳೊಟ್ಟಿಗೆ, ಸಭೆಯ ಹಿರಿಯರೊಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಅವರ ಒಂದು ಮೂಲಕವಾಗಿ ದಯೆಗೆ ಪಾತ್ರರಾಗುವಂತೆ ದೇವರು ಅಲ್ಲಿ ಮಾರ್ಗಗಳನ್ನ ತೆರೆಯಲ್ಪಡ್ತಾರೆ. ಸೊ ಹೀಗೆ ದೇವರ ಸೇವೆಗಾಗಿ ಕರೆಯಲ್ಪಟ್ಟಿರ್ತಕ್ಕಂಥ ದೇವರು ಆತನ ಸೇವೆಯಲ್ಲಿ ನಮಗೆ ಎಂತ ಕಷ್ಟಗಳು ಬಂದರೂ ಸಹ ದೇವರು ನಮ್ಮನ್ನ ನಡೆಸುವಂತವನಾಗಿದ್ದಾನೆ ಎಂಬುದಾಗಿ ಈ ಇಬ್ಬರು ವ್ಯಕ್ತಿಗಳ ಮೂಲಕವಾಗಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಪರಿಸ್ಥಿತಿಗಳು ಹೇಗಿರಬಹುದು, ನಮ್ಮ ಜೀವಿತವು ಅದು ಹೇಗಿರಬಹುದು, ಅನೇಕ ಕಷ್ಟಗಳಿಂದ ತುಂಬಿರಬಹುದು, ಅಥವಾ ನಾವು ವೇದನೆಯಿಂದ ತುಂಬಿರಬಹುದು, ಅಥವಾ ಏನಪ್ಪಾ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ನೋವುಗಳನ್ನ ಮೇಲೆ ಮೇಲೆ ನಾವು ಅನುಭವಿಸ್ತಾನೆ ಇರಬಹುದು. ಆದ್ರೆ ದೇವರು ಕರೆದಾತನು ನಂಬಿಗಸ್ತನಾತನು ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುವಂತ ಒಂದು ವಿಷಯವನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಪಟ್ಟವರಾಗಿ ಜೀವಿಸುವಾಗ ದೇವರು ನಮ್ಮನ್ನ ಸೇವೆಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸುವಂತವನಾಗಿದ್ದಾನೆ. ಯಾಕೆಂತಂದ್ರೆ ನಾವು ಯಾವಾಗ ನಮ್ಮನ್ನ ನಾವು ಸಂಪೂರ್ಣವಾಗಿ ದೇವರ ಸೇವೆಗೆ ಒಪ್ಪಿಸಿಕೊಡ್ತೇವೆ, ಆಗ ಮನುಷ್ಯರ ದಯೆಗೂ ದೇವರ ದಯೆಗೂ ಪಾತ್ರರಾಗುವಂತೆ ದೇವರು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಹೇಗೆ ಆ ಒಂದು ನೆಹೆಮೀಯನಿಗೆ ದೇವರ ಒಂದು ಮನುಷ್ಯರ ದಯೆಗೆ ಪಾತ್ರನಾದ್ನು, ಹೇಗೆ ಈ ಅಮೆಂಡ ಬೆರಿ ಸ್ಮಿತ್ ಅವರು ಮನುಷ್ಯರ ಮತ್ತು ದೇವರ ಮತ್ತು ಅಲ್ಲಿರ್ತಕ್ಕಂಥ ಸಭೆಯ ನಾಯಕರ ಮೂಲಕವಾಗಿ ಆ ಒಂದು ದೇವರ ದಯೆಗೆ ಪಾತ್ರಳಾದ್ಲು. ಅದೇ ರೀತಿಯಾಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸುವಂತವನಾಗಿದ್ದಾನೆ. ನಾವು ಪ್ರಾರ್ಥನೆಗಳನ್ನ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ನಮ್ಮ ಮಹಾಸ್ವರ್ಗೀಯ ತಂದೆಯ ದೇವರೇ, ಸ್ವಾಮಿ, ಒಂದು ಮುಂಜಾನೆ ವೇಳೆ
ತಂದೆ ಆ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ಬರ್ಲಿಕ್ಕಾಗುವಂತೆ ನೀನು ಮಾಡಿದಂತಹ ಸಹಾಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಕೃಪೆಯ ಮೂಲಕವಾಗಿ ಒಂದು ದಿವಸದಲ್ಲಿ ಸ್ವಾಮಿ, ನಿನ್ನ ಸೇವಕರಾದಂತ ಅಮೆಂಡಾ ಬೆರಿ ಸ್ಮಿತ್ ಅವರ ಜೀವಿತದ ಮೂಲಕವಾಗಿ ಸ್ವಾಮಿ ದೇವ, ಆ ಒಂದು ಬಿದ್ದು ಹೋಗಿರ್ತಕ್ಕಂಥ ಆಲಯವನ್ನ ಸ್ವಾಮಿ, ಒಂದು ಕಟ್ಟಡವನ್ನ, ಆ ಒಂದು ಪಟ್ಟಣನ ಕಟ್ಟುವುದಕ್ಕಾಗಿ ಸ್ವಾಮಿ ದೇವ, ಅನೇಕ ಭಾರ ಉಳ್ಳಂತ ವ್ಯಕ್ತಿಯಾಗಿ ಕಾಣಿಸಿಕೊಂಡಂತ ನೆಹಮಿಯನ ಮೂಲಕವಾಗಿ ಸ್ವಾಮಿ ದೇವ, ನೀನು ನಮ್ಮ ಜೀವಿತದಲ್ಲಿ ತಿಳಿಸಲ್ಪಟ್ಟಂತ ವಿಷಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಇದನ್ನು ಕೇಳುವಂತವರು ಮಾತ್ರವಾಗಿರದೆ ವಾಕ್ಯಗಳ ಮೂಲಕವಾಗಿ ನಮ್ಮ ಜೀವಿತಗಳನ್ನ ರೂಪಿಸಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನ, ನಿನ್ನ ಪ್ರಸನ್ನತೆಯನ್ನ ನಮ್ಮೆಲ್ಲರ ಜೀವಿತದಲ್ಲಿ ದಯಪಾಲಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ರಕ್ಷಕ ನೋಡಿನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವುಳ್ಳ ತಂದೆ ಆ ದೇವರೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಪ್ರೈಸ್ ಫಸ್ಟ್ ಎಲ್ಲರಿಗೂ ಪ್ರೈಸ್ ಪ್ರೈಸ್ ದೀಪ ಅವರೇ. ಪ್ರೈಸ್ ಫಸ್ಟ್ ಪ್ರೈಸ್